ಸರ್ವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ. ಇಂದು 7ನೆಯ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 4 ಲೋಹಗಳು ಮತ್ತು ಅಲೋಹಗಳ ಜಗತ್ತು. ಈ ಅಧ್ಯಾಯದಲ್ಲಿ ಬರುವ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. ಪ್ರಶ್ನೋತ್ತರಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪ್ರಶ್ನೆ 1. ಅಗ್ಗವಾಗಿರುವುದರಿಂದ ಮತ್ತು ಅದರ ತೆಳುವಾದ ಹಾಳೆಗಳನ್ನು ಯಾವುದೇ ಆಕಾರಕ್ಕೆ ಮಡಚಬಹುದಾದ್ದರಿಂದ ಈ ಲೋಹವನ್ನು ಆಹಾರವನ್ನು ಪೊಟ್ಟಣ ಕಟ್ಟುವ, ಪ್ಯಾಕ್ ಮಾಡುವ ವಸ್ತುಗಳ ತಯಾರಿಕೆಯಲ್ಲಿ ಬಳಸುವರು. 1. ಅಲ್ಯೂಮಿನಿಯಂ. 2. ತಾಮ್ರ. 3. ಕಬ್ಬಿಣ. 4. ಚಿನ್ನ. ಉತ್ತರ 1. ಅಲ್ಯೂಮಿನಿಯಂ. ವಿವರಣೆ: ಅಲ್ಯೂಮಿನಿಯಂ ಲೋಹಕ್ಕೆ ತನ್ಯತೆ ಮತ್ತು ಕುಟ್ಯತೆ ಗುಣಗಳು ಹೆಚ್ಚಾಗಿವೆ. ಆದ್ದರಿಂದ ಇದನ್ನು ತೆಳುವಾದ ಹಾಳೆಗಳಾಗಿ ಆಹಾರ ಪ್ಯಾಕ್ ಮಾಡಲು ಬಳಸಲಾಗುತ್ತದೆ. ಪ್ರಶ್ನೆ 2. ಈ ಕೆಳಗಿನವುಗಳಲ್ಲಿ ಯಾವ ಲೋಹವು ನೀರಿನ ಸಂಪರ್ಕಕ್ಕೆ ಬಂದಾಗ ಬೆಂಕಿಯಿಂದ ಹೊತ್ತಿಕೊಳ್ಳುತ್ತದೆ? 1. ತಾಮ್ರ. 2. ಅಲ್ಯೂಮಿನಿಯಂ. 3. ಸತು. 4. ಸೋಡಿಯಂ. ಉತ್ತರ 4. ಸೋಡಿಯಂ. ವಿವರಣೆ: ಸೋಡಿಯಂ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಲೋಹವಾಗಿದೆ. ಇದು ನೀರಿನೊಂದಿಗೆ ಅತ್ಯಂತ ವೇಗವಾಗಿ ಮತ್ತು ತೀವ್ರವಾಗಿ ವರ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಈ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಉಷ್ಣದಿಂದಾಗಿ ಅದು ತಕ್ಷಣ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಪ್ರಶ್ನೆ 3. ಈ ಕೆಳಗಿನ ಹೇಳಿಕೆಗಳು ಸರಿಯೇ, ಅಥವಾ ತಪ್ಪೇ ಎಂಬುದನ್ನು ಕಾರಣಗಳ ದೊಂದಿಗೆ ತಿಳಿಸಿ. 1. ಅಲ್ಯೂಮಿನಿಯಂ ಮತ್ತು ತಾಮ್ರಗಳು ಅಲೋಹಗಳಿಗೆ ಉದಾಹರಣೆಯಾಗಿದ್ದು ಪಾತ್ರೆಗಳು ಮತ್ತು ಪ್ರತಿಮೆಗಳನ್ನು ತಯಾರಿಸಲು ಬಳಸುತ್ತಾರೆ. ಉತ್ತರ ತಪ್ಪು. ಕಾರಣ: ಅಲ್ಯೂಮಿನಿಯಂ ಮತ್ತು ತಾಮ್ರಗಳು ಲೋಹಗಳಾಗಿವೆ, ಅಲೋಹಗಳಲ್ಲ. ಇವುಗಳು ಶಾಖ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳಾಗಿರುವುದರಿಂದ ಇವುಗಳನ್ನು ಪಾತ್ರೆ ಮತ್ತು ಪ್ರತಿಮೆಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. 2. ಲೋಹಗಳು ಆಕ್ಸಿಜನ್ನೊಂದಿಗೆ ಸಂಯೋಗ ಹೊಂದಿ ಆಕ್ಸೈಡ್ಗಳನ್ನು ಉಂಟುಮಾಡುತ್ತವೆ. ಈ ಆಕ್ಸೈಡ್ಗಳ ದ್ರಾವಣವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಿಸುತ್ತದೆ. ಉತ್ತರ ತಪ್ಪು. ಕಾರಣ: ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರುತ್ತವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ನೀಲಿ ಲಿಟ್ಮಸ್ ಅನ್ನು ಕೆಂಪಗಾಗಿಸುವುದು ಆಮ್ಲಗಳ ಗುಣ. 3. ಆಕ್ಸಿಜನ್ ಒಂದು ಅಲೋಹವಾಗಿದ್ದು ಉಸಿರಾಟಕ್ಕೆ ಅವಶ್ಯಕವಾಗಿದೆ. ಉತ್ತರ ಸರಿ. ಕಾರಣ: ಆಕ್ಸಿಜನ್ ಒಂದು ಅಲೋಹವಾಗಿದ್ದು ಉಸಿರಾಟಕ್ಕೆ ಅವಶ್ಯಕವಾಗಿದೆ. 4. ನೀರನ್ನು ಕುದಿಸಲು ತಾಮ್ರದ ಪಾತ್ರೆಗಳನ್ನು ಬಳಸುತ್ತಾರೆ, ಏಕೆಂದರೆ ಅವು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ. ಉತ್ತರ ತಪ್ಪು. ಕಾರಣ: ನೀರನ್ನು ಕುದಿಸಲು ತಾಮ್ರದ ಪಾತ್ರೆಗಳನ್ನು ಬಳಸುತ್ತಾರೆ, ಏಕೆಂದರೆ ಅವು ಉಷ್ಣದ ಉತ್ತಮ ವಾಹಕವಾಗಿದೆ. ಪ್ರಶ್ನೆ 4. ಆಭರಣಗಳನ್ನು ತಯಾರಿಸಲು ಕೆಲವು ಲೋಹಗಳು ಮಾತ್ರ ಏಕೆ ಸೂಕ್ತವಾಗಿವೆ? ಉತ್ತರ: ಕೆಲವು ಲೋಹಗಳನ್ನು ಮಾತ್ರ ಆಭರಣಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಏಕೆಂದರೆ ಅವುಗಳು ಗಾಢವಾದ, ಹೊಳೆಯುವ ನೋಟವನ್ನು ಹೊಂದಿರುತ್ತವೆ. ಕುಟ್ಯತೆ ಮತ್ತು ತನ್ಯತೆ ಗುಣ ಹೊಂದಿವೆ. ಈ ಲೋಹಗಳು ಹೆಚ್ಚು ಗಟ್ಟಿಯಾಗಿಲ್ಲದ ಕಾರಣ ವಿವಿಧ ಆಕಾರಗಳಾಗಿ ರೂಪಿಸಲು ಸುಲಭವಾಗಿದೆ. ಅವು ಗಾಳಿ ಮತ್ತು ನೀರಿನೊಂದಿಗಿನ ರಾಸಾಯನಿಕ ಕ್ರಿಯೆಗಳನ್ನು ಸಹ ಪ್ರತಿರೋಧಿಸುತ್ತವೆ. ಇದು ಕಾಲಾನಂತರದಲ್ಲಿ ತುಕ್ಕು ಹಿಡಿಯದೆ ಅಥವಾ ಮಸುಕಾಗದೆ ತಮ್ಮ ಹೊಳಪನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಉದಾಹರಣೆ: ಚಿನ್ನ, ಬೆಳ್ಳಿ. ಪ್ರಶ್ನೆ 5. ಲೋಹಗಳು ಮತ್ತು ಅಲೋಹಗಳ ಉಪಯೋಗಗಳನ್ನು ಕಂಬಸಾಲು 1 ರಲ್ಲಿ ನೀಡಲಾಗಿದೆ. ಇದನ್ನು ಕಂಬಸಾಲು 2 ರಲ್ಲಿ ನೀಡಲಾದ ಲೋಹಗಳು ಮತ್ತು ಅಲೋಹಗಳ ಹೆಸರುಗಳೊಂದಿಗೆ ಹೊಂದಿಸಿ ಬರೆಯಿರಿ. ಕಂಬಸಾಲು 1. ಕಂಬಸಾಲು 2. 1. ವಿದ್ಯುತ್ ವೈರಿಂಗ್ನಲ್ಲಿ ಬಳಸುತ್ತಾರೆ. ಉತ್ತರ ತಾಮ್ರ. 2. ಅತ್ಯಧಿಕ ಕುಟ್ಯತೆ ಮತ್ತು ತನ್ಯ ಗುಣವನ್ನು ಹೊಂದಿದೆ. ಉತ್ತರ ಚಿನ್ನ. 3. ಇದಿಲ್ಲದೆ ಜೀವಿಗಳು ಬದುಕಲು ಸಾಧ್ಯವಿಲ್ಲ. ಉತ್ತರ ಆಕ್ಸಿಜನ್. 4. ಈ ಧಾತುವನ್ನು ಹೊಂದಿರುವ ರಸಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿದಾಗ ಸಸ್ಯಗಳು ಹುಲುಸಾಗಿ ಬೆಳೆಯುತ್ತವೆ. ಉತ್ತರ ನೈಟ್ರೋಜನ್. 5. ನೀರಿನ ಶುದ್ಧೀಕರಣದಲ್ಲಿ ಬಳಸುವರು. ಉತ್ತರ ಕ್ಲೋರಿನ್. ಪ್ರಶ್ನೆ 6. ಮೆಗ್ನೀಸಿಯಂ ಮತ್ತು ಸಲ್ಫರ್ನೊಂದಿಗೆ ಆಕ್ಸಿಜನ್ ಪ್ರತಿವರ್ತಿಸಿದಾಗ ಏನಾಗುತ್ತದೆ? ರೂಪುಗೊಂಡ ಉತ್ಪನ್ನಗಳ ಸ್ವಭಾವದಲ್ಲಿನ ಪ್ರಮುಖ ವ್ಯತ್ಯಾಸಗಳು ಯಾವುವು? ಉತ್ತರ: ಮ್ಯಾಗ್ನೀಸಿಯಂ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿದಾಗ ಇದು ಮ್ಯಾಗ್ನೀಸಿಯಂ ಆಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ. ಇದು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿಯಾಗಿ ಬದಲಾಯಿಸುವ ಪ್ರತ್ಯಾಮ್ಲೀಯ ಬೇಸಿಕ್ ಆಕ್ಸೈಡ್ ಆಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಗಂಧಕವು ಸಲ್ಫರ್ ಆಮ್ಲಜನಕದೊಂದಿಗೆ ಸಂಯೋಜಿಸಲ್ಪಟ್ಟಾಗ ಇದು ಸಲ್ಫರ್ ಡೈಆಕ್ಸೈಡ್ ಅನ್ನು ರೂಪಿಸುತ್ತದೆ. ಇದು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪಾಗಿ ಬದಲಾಯಿಸುವ ಆಮ್ಲೀಯ ಆಕ್ಸೈಡ್ ಆಗಿದೆ. ಪ್ರಶ್ನೆ 7. ಈ ಕೆಳಗಿನ ಹರಿವು ನಕ್ಷೆಯನ್ನು ಪೂರ್ಣಗೊಳಿಸಿ.
ಮೆಗ್ನೀಷಿಯಂ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನೀಲಿ ಬದಲಾವಣೆ ಇಲ್ಲ. ಪ್ರಶ್ನೆ 8. ನಿಮಗೆ ಈ ಕೆಳಗಿನ ವಸ್ತುಗಳನ್ನು ನೀಡಿದೆ. ನೀರನ್ನು ಕುದಿಸಲು ಹೆಚ್ಚು ಸೂಕ್ತವಾದ ಪಾತ್ರೆಯನ್ನು ತಯಾರಿಸಲು ನೀವು ಯಾವ ವಸ್ತುವನ್ನು ಆಯ್ಕೆ ಮಾಡುವಿರಿ ಮತ್ತು ಏಕೆ? ಕಬ್ಬಿಣ, ತಾಮ್ರ, ಸಲ್ಫರ್, ಕಲ್ಲಿದ್ದಲು, ಪ್ಲಾಸ್ಟಿಕ್, ಮರ, ಕಾರ್ಡ್ಬೋರ್ಡ್. ಉತ್ತರ: ಆಯ್ಕೆ ತಾಮ್ರ. ಕಾರಣ: ತಾಮ್ರವು ಉತ್ತಮ ಉಷ್ಣದ ವಾಹಕ ಆಗಿದೆ. ಇದು ಶಾಖವನ್ನು ಬೇಗನೆ ವರ್ಗಾಯಿಸಿ ನೀರನ್ನು ಶೀಘ್ರವಾಗಿ ಕುದಿಸುತ್ತದೆ. ಕಬ್ಬಿಣವು ವಾಹಕವಾದರೂ ತಾಮ್ರಕ್ಕಿಂತ ನಿಧಾನ ಮತ್ತು ತುಕ್ಕು ಹಿಡಿಯುತ್ತದೆ. ಪ್ಲಾಸ್ಟಿಕ್, ಮರ, ಕಾರ್ಡ್ಬೋರ್ಡ್, ಕಲ್ಲಿದ್ದಲು ಮತ್ತು ಸಲ್ಫರ್ ಅಲೋಹಗಳಾಗಿದ್ದು ಉಷ್ಣದ ದುರ್ಬಲ ವಾಹಕಗಳಾಗಿವೆ. ಪ್ರಶ್ನೆ 9. ಎಣ್ಣೆ, ನೀರು ಮತ್ತು ವಿನೆಗರ್ನಲ್ಲಿ ಅದ್ದಿದ 3 ಕಬ್ಬಿಣದ ಮೊಳೆಗಳನ್ನು ನಿಮಗೆ ನೀಡಿದೆ. ಯಾವ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುವುದಿಲ್ಲ ಮತ್ತು ಏಕೆ? ಉತ್ತರ: ತುಕ್ಕು ಹಿಡಿಯದ ಮೊಳೆ, ಎಣ್ಣೆಯಲ್ಲಿ ಅದ್ದಿದ ಕಬ್ಬಿಣದ ಮೊಳೆ. ಕಾರಣ: ಕಬ್ಬಿಣವು ತುಕ್ಕು ಹಿಡಿಯಲು ಆಮ್ಲಜನಕ, ಗಾಳಿ ಮತ್ತು ತೇವಾಂಶ ನೀರು ಎರಡೂ ಅಗತ್ಯ. ಎಣ್ಣೆಯು ಮೊಳೆಯ ಸುತ್ತ ಒಂದು ರಕ್ಷಣಾತ್ಮಕ ಪದರವನ್ನು ರೂಪಿಸುತ್ತದೆ. ಇದು ಗಾಳಿ ಮತ್ತು ನೀರು ಕಬ್ಬಿಣದ ಸಂಪರ್ಕಕ್ಕೆ ಬರದಂತೆ ತಡೆಯುತ್ತದೆ. ನೀರು ಮತ್ತು ವಿನೆಗರ್, ಆಮ್ಲ, ತುಕ್ಕು ಹಿಡಿಯುವ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತವೆ. ಪ್ರಶ್ನೆ 10. ಲೋಹಗಳು ಮತ್ತು ಅಲೋಹಗಳ ವಿಭಿನ್ನ ಗುಣಗಳು ದೈನಂದಿನ ಜೀವನದಲ್ಲಿ ಅವುಗಳ ಉಪಯೋಗಗಳನ್ನು ಹೇಗೆ ನಿರ್ಧರಿಸುತ್ತವೆ? ಉತ್ತರ: ಲೋಹಗಳು ಹೆಚ್ಚಿನ ಗಡಸುತನ, ತನ್ಯತೆ, ತಂತಿ ಮಾಡುವುದು ಮತ್ತು ಕುಟ್ಯತೆ, ಹಾಳೆ ಮಾಡುವುದು ಹೊಂದಿರುತ್ತವೆ. ಆದ್ದರಿಂದ ಇವುಗಳನ್ನು ಯಂತ್ರಗಳು, ಕಟ್ಟಡಗಳು ಮತ್ತು ಸೇತುವೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ವಿದ್ಯುತ್ ವಾಹಕ ಗುಣವಿರುವುದರಿಂದ ವಿದ್ಯುತ್ ತಂತಿಗಳಲ್ಲಿ ಬಳಸುತ್ತಾರೆ. ಅಲೋಹಗಳು ಇವು ಶಾಖ ಮತ್ತು ವಿದ್ಯುತ್ ದುರ್ಬಲ ವಾಹಕಗಳು. ಆದ್ದರಿಂದ ಇವುಗಳನ್ನು ಪಾತ್ರೆಗಳ ಹಿಡಿಕೆಗಳು ಮತ್ತು ಇನ್ಸುಲೇಷನ್ ವಸ್ತುಗಳಾಗಿ ಬಳಸುತ್ತಾರೆ. ಉದಾಹರಣೆಗೆ, ಆಮ್ಲಜನಕವು ಉಸಿರಾಟಕ್ಕೆ ಮತ್ತು ಸಾರಜನಕವು ಗೊಬ್ಬರ ತಯಾರಿಕೆಗೆ ಬಳಕೆಯಾಗುತ್ತದೆ. ಪ್ರಶ್ನೆ 11. ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ಸಂರಕ್ಷಿಸುವ ಒಂದು ವಿಧಾನವೆಂದರೆ ಅದರ ಮೇಲೆ ಸತುವಿನ ಲೋಹದ ತೆಳುವಾದ ಲೇಪನವನ್ನು ಮಾಡುವುದು. ಸಲ್ಫರ್ ನೀರಿನೊಂದಿಗೆ ಪ್ರತಿವರ್ತಿಸುವುದಿಲ್ಲವಾದ್ದರಿಂದ ಅದನ್ನು ಈ ಉದ್ದೇಶಕ್ಕಾಗಿ ಬಳಸಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಉತ್ತರ: ಬಳಸಲು ಸಾಧ್ಯವಿಲ್ಲ. ಸಮರ್ಥನೆ: ಸಲ್ಫರ್ ನೀರಿನೊಂದಿಗೆ ಪ್ರತಿವರ್ತಿಸದಿದ್ದರೂ ಅದು ಒಂದು ಅಲೋಹ ಆಗಿದೆ. ಇದು ಸುಲಭವಾಗಿ ಪುಡಿಯಾಗುವ ವಿದುರತೆ ಗುಣ ಹೊಂದಿದೆ. ಕಬ್ಬಿಣದ ಮೇಲೆ ಇದರ ಲೇಪನ ಮಾಡಿದರೆ ಅದು ಸುಲಭವಾಗಿ ಕಿತ್ತುಹೋಗುತ್ತದೆ. ಸತುವು ಸೆಂಕ್ ಲೋಹವಾಗಿದ್ದು ಕಬ್ಬಿಣದೊಂದಿಗೆ ಬಲವಾಗಿ ಅಂಟಿಕೊಳ್ಳುತ್ತದೆ ಮತ್ತು ಸ್ವತಃ ಆಕ್ಸಿಡೀಕರಣಗೊಂಡು ಕಬ್ಬಿಣವನ್ನು ರಕ್ಷಿಸುತ್ತದೆ. ಗಾಲ್ವನೈಸೇಷನ್. ಪ್ರಶ್ನೆ 12. ಕಮ್ಮಾರನು ಉಪಕರಣಗಳನ್ನು ತಯಾರಿಸುವ ಮೊದಲು ಕಬ್ಬಿಣವನ್ನು ಕಾಸುತ್ತಾನೆ. ಈ ಪ್ರಕ್ರಿಯೆಯಲ್ಲಿ ಕಬ್ಬಿಣವನ್ನು ಕಾಸುವುದು ಏಕೆ ಅವಶ್ಯಕ? ಉತ್ತರ: ಕಾರಣ: ಕಬ್ಬಿಣವನ್ನು ಹೆಚ್ಚಿನ ತಾಪಮಾನಕ್ಕೆ ಕಾಸಿದಾಗ ಅದು ಮೃದುವಾಗುತ್ತದೆ. ಲಾಭ: ಮೃದುವಾದ ಕಬ್ಬಿಣವನ್ನು ತಮಗೆ ಬೇಕಾದ ಆಕಾರಕ್ಕೆ ಸುಲಭವಾಗಿ ಸುತ್ತಿಗೆಯಿಂದ ಬಡಿದು ಮಾರ್ಪಡಿಸಬಹುದು. ಲೋಹಗಳ ಕುಟ್ಯತೆಯ ಗುಣ: ತಣ್ಣಗಿರುವಾಗ ಬಡಿದರೆ ಕಬ್ಬಿಣವು ತುಂಡಾಗಬಹುದು ಅಥವಾ ಆಕಾರ ಬದಲಿಸುವುದು ಕಷ್ಟವಾಗುತ್ತದೆ. ಧನ್ಯವಾದಗಳು.